ಕೊನ್ನೂರು ಗ್ರಾಮ ರೀ. ಹ್ಞೂ ಸರ್. ನನ್ನ ಹೆಸರು ಭೀಮಪ್ಪ ರೀ. ಇಲ್ಲಿ ಮುದಿನವ್ರಿ ನಮ್ಮ ಅಡ್ಡ ಸರ್ ರೀ. ಎರಡು ಸಾಧನ ಕುರಿ ಸಾಕಾಣಿಕೆ ಮಾಡಕತ್ರಿ. ನಾವು ಭಾಳ ಸುಮಾರು ವರ್ಷದಿಂದ ಕಾಗೋದು ಮೊದಲ ಗೋಟ್ ಫಾರ್ಮ್ ಅಂದ್ರ ಆಡಿನ ಫಾರ್ಮ್ ಇತ್ತು. ಈಗ ತಗದ ಈಗ ಕುರಿ ಫಾರ್ಮ್ ಮಾಡಿವ್ರಿ, ಕುರಿ ಸಾಕಾಣಿಕೆ. ಈಗ ಇದ್ರಾಗೂ ಲಾಭ ಚಲೋ ಐತ್ರಿ. ಈಗ ಯುವಕರಿಗೆ ಏನ್ ಅಡ್ಡಾಡ್ತಿರ್ತಾರಲ್ಲ ಅವ್ರೆಲ್ಲಾ ಇದನ್ನ ಮಾಡಾಕ ಅಂತ್ರಿ ಬಾಳ ನಮಗೆ ಉತ್ತಮ ಅನ್ಸೈತ್ರಿ. ಯಾಕಂದ್ರ ಈಗಿನ ಯುವಕರಿಗೆ ಇದೊಂದು ಬಾಳ ಮಾದರಿ ಐತ್ರಿ ಮಾಡ್ಕೊಂಡ್ರ. ಆದ್ರ ಮತ್ತ ಈಗ ತಂದ್ ಹಾಕಿವತ್ ಹೇಳ್ಕೊಂಡ್ರ ಹಂಗಕೋತಾರ ಆಗಂಗಿಲ್ರಿ. ಮತ್ತ ಅದಕ್ಕ ಸರಿಯಾಗಿ ಈಗ ಅವಕ್ಕ ಒಂದು ಸಾಯಂಕಾಲ ಆಗ್ಲಿ ಮುಂಜಾನೆ ಆಗ್ಲಿ ಮಧ್ಯಾಹ್ನ ಆಗ್ಲಿ ಅವಕ್ ಒಂದ್ ದಿವ್ಸಕ್ ಒಂದ್ 2 ಟೈಮರ ಅಡ್ಡಾಡ್ ನೋಡ್ಬೇಕ್ರಿ. ಅವ್ನು ಮ್ಯಾಲಂಜ್ ಮಾಡವ ಮತ್ತ ಅವಕ್ ಸರಿಯಾಗಿ ಫುಡ್ ಹಾಕ್ಬೇಕ್ರಿ. ನಮ್ಮ ಇಲ್ಲಿ ಗುಲ್ಗಂಜ್ ಕಪ್ ನಮ್ಮ ಯಾವ್ದಾಡ ಹೈಟೆಕ್ ಫೀಡ್ ಅಂತೇಳಿ ಅವ್ರ ಕಡೆ ತರ್ತಿವ್ರಿ ನಾವು. ಅದ್ ನಮಗ್ ಬಾಳ ಉತ್ತಮ ಅನ್ಸೈತ್ರಿ. ಯಾಕಂದ್ರ ಅದ ನಮ್ ರಿಸಲ್ಟ್ ಬಾರಿ ಅನ್ಸೈತ್ರಿ. ಅಲ್ಲಿ ತಂದ್ ಹಾಕಿದ್ಮೇಲೆ ನಮಗ್ ಅದಕ್ಕಿಂತ ಮೊದಲ ನಮ್ಗೆ ಏನ್ ಗೊತ್ತಿಲ್ಲ. ಹಂಗ ಗೋಧಿ ಇಂತ ಗೊಂಜಾಳ ಇಂತ ಹಾಕೋತ್ ಹೋಗಿದ್ವಿ. ಬರೀ ದೌಡಕ್ ನಮಗ ಅದ ನಡಾ ಬರ್ತಿದಿಲ್ಲ. ರಿಸಲ್ಟ್ ನಮಗ ಅಟ್ಟದು ಅನಿಸ್ತಿದಿಲ್ಲ. ಈಗ ಏನ ಹಾಕಾಕತಿದ ಅಂದ್ರ ನಮಗ ಹಾಕಾಕತಿದ 15-20 ದಿನದಾಗ ನಮ್ ಮರಿ ದಿನಕ್ ದಿನ ಅದ ಬೆಳವಣಿಗೆ ಹೆಚ್ಚಾಕತ್ರಿ. ಮರಿ ಈಗ ನಾವ್ ತಂದ 3 ತಿಂಗಳದಾಗ ನಮಗ ಮರಿ ಮಾರೇ ಬಿಡ್ತದ್ರಿ. ಈಗ ರಗಡ್ ನಾವು ಯೂಟ್ಯೂಬ್ದಾಗ ನೋಡಿದ್ದೀವ್ರಿ. ಆದ್ರ ನಮಗ ಅಷ್ಟ ಅನ್ಸದಿಲ್ಲ. ಹೋಗಿ ಅಂದ್ ಸ್ವತಃ ಅವ್ರ ಜೋಡಿ ಮಾತಾಡಿ ತಗೊಂಡ್ ಬಂದ್ಮ್ಯಾಲ ನಮಗ್ ಬಾಳ ಚಲೋ ಅನ್ಸೈತ್ರಿ. ಮತ್ತ ಈಗ ಎಲ್ಲಾರು ಯುವಕರಿಗೆ ಹೇಳುದಂದ್ರಿ ಒಟ್ಟ ಮರಿ ಹಾಕ್ಬೇಕ್ರ. ಹಾಕಿದ್ರ ಮಾತ್ರ ಕಾಮಕ್ ಮೆಸಿದ್ರ ಅದರಿಂದ ಅದಕ್ಕೆ ಇನ್ಕಮ್ ಲಾಭ ಐತ್ರಿ, ಪಡ್ಕೋಬಹುದು. ಬರ್ಕೋಬಹುದ್ರಿ. ನೀವು ಹೈಟೆಕ್ ಫೀಡ್ ಯೂಸ್ ಮಾಡಕತ್ತಿ 2 ಸಾದ್ರನ ಈಗ 1 ವರ್ಷ ಆತ್ರಲ್ಲ. ವರ್ಷ ಆತ್ರಿ. ನೀವು ಈ ಹೈಟೆಕ್ ಫುಡ್ ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವ ತರ ನಿಮ್ಮ ಮರಿಗಳು ಬರ್ತಿದ್ರಿ, ಈಗ ಏನೇನ್ ಯಾವ ತರ ಬದಲಾವಣೆ ಆಗಿದ್ರಿ? ಅದ ಏನ್ರಿಲ್ಲ, ಈಗ ಆಗಿದಕ್ಕಿಂತ ಇನ್ಕ ಬಾಳ ಫರಕ್ರಿ. ಈಗ ಏನಾಗೈತ್ರಿ ಅಂದ್ರ ಆಗ ಗೊಂಜಾಳ ನುಚ್ಚು ಹೊಳ್ಳೆ ಗೋಧಿ ನುಚ್ಚು ಇಂತ ಹಾಕ್ತಿದ್ವಲ್ಲ, ಅದಕ್ ಮರಿ ನಡ ಬರತಿದಿಲ್ರಿ. ಇದಕ್ ಏನ್ ಮರಿ 1 ತಿಂಗಳದ ಮರಿ ಪರಕ ಆಗಿ ಬಿಡ್ತದ್ರಿ. 2 ತಿಂಗಳು 3ನೇ ತಿಂಗಳು ಮರಿ ರೆಡಿನರಿ ಒಟ್ಟ ಮಾರಾಕ್ ಒಟ್ಟ ಬ್ಯಾಚ್ ಮರಿ 3 ತಿಂಗಳು ಬ್ಯಾಚ್ಗೆ ಕೊಟ್ಟ ಬಿಡ್ತೀವ್ರಿ. 3 ತಿಂಗಳ ಮೇಲೆ ಮರಿ ಇಟ್ಟೇ ಇಲ್ರಿ. 3 ತಿಂಗಳಿಗೆ ಒಂದ್ ಬ್ಯಾಚ್ ತಗೋತೀವ್ರಿ. ಈಗ ವರ್ಷಕ್ ಒಂದ್ 3 ಅಂದ್ರ 4 ಬ್ಯಾಚ್ ಕುಂದ್ರತೈತ್ರಿ. ನಾವೊಂದ್ ವಾರದಾಗ ಮತ್ತೊಂದ್ ಹಾಕತಿವ್ರಿ. ಮತ್ತ ಹಿಂಗಾಗಿ ನಮಗ್ ಇದೆಲ್ಲ ಚಲೋ ಅನ್ಸೈತ್ರಿ. ಆ ಫುಡ್ಡಿಂದ ಏನ್ ಈಗ ಒಂದ್ ಕೆಲವ್ ಮಂದಿ ಹತ್ತಿರ್ತಾರ. ಆದ್ರ ನಮ್ಗೇನ್ ಹಂಗೇನಿಲ್ಲ. ಮರಿ ಅದಕ್ ಬಾರಿ ಒಳ್ಳೆ ರಿಸಲ್ಟ್ ಐತ್ರಿ. ಮನಗಂಡ ಒಳ್ಳೆ ಮರಿ ದಟ್ಪುಟ್ ಆಕತ್ರಿ. ಆಗಿಂದಾಗ ಒಟ್ಟ 1 ತಿಂಗಳು ಬ್ಯಾಡ 2 ತಿಂಗಳಿಗೆ ಮರಿ ಕೈಯಾಗ ಬರ್ತತ್ರಿ. ಮತ್ತ ಈಗ ಗೊಂಜಾಳ ನುಚ್ಚು ಅವು ಹಾಕಿದ್ರ ಏನ್ ಕೆಲಸ ಆಗಂಗಿಲ್ರಿ ಪಕ್ಕ. ಅದ್ರಷ್ಟ ನಮಗ ರಿಸಲ್ಟ್ ಸಮತೋಲನ ಆಹಾರ ಇರಂಗಿಲ್ರಿ. ಇರಂಗಿಲ್ರಿ. ಈಗ ಹಿಂಗಾಗಿ ಮರಿ ಬಾಳ ದಿವ್ಸ ಬರ್ತತ್ರಿ. ಮುಂದೋಗಿ 4-5 ತಿಂಗಳ ಮೇಸಿದಾಗ ಅದ ಏನಕತ್ರಿ ಆಗ ಹಾಕುದ್ ಬಾಳ ಆಕತಿ. ನಮ್ ಏನಪ್ಪಾ ನಮ್ ಮರಿ ಬರವಲ್ವು ಈ ಟೈಪ್ ನಾವ್ ರಗಡ ಹಾಕ್ತಿವ್ ಹಂಗ ಹಾಕ್ತಿವ್ ಅಂತಾರ. ಆದ್ರೂನು ಆ ಮರಿ ಇದ್ರಂಗ ಬರಂಗಿಲ್ಲ. ಫುಡ್ ಹಾಕಿದ ಮರಿನ ಬೇರೆ. ಈಗ ಕುಲಾ ಹಿಂಗ ಕಾಳ ಇಂತ ನುಚ್ಚ ಏನ್ ಹಾಕ್ತಲ್ಲ ಆ ಮರಿ ಇದ್ರ ಜೋಡಿ ಬರಂಗಿಲ್ರಿ. ಫುಡ್ ಹಾಕಿದ್ ಮರಿ ಏನೈತಿ ಆಗಿಂದಾಗ ರಿಸಲ್ಟ್ ಬೇರೆ. ಮೊನ್ನೆ ಮುಧೋಳದಾಗ ನಮ್ ಮರಿ ಹೈಯೆಸ್ಟ್ ಮಾರೈತ್ರಿ ಅಲ್ಲಿ. ಎಲ್ಲಾ ಸುತ್ತಮುತ್ತ ಮಂದಿ ಎಲ್ಲಾ ನೋಡಿದ್ರಲ್ರಿ. ಎಲ್ಲಾರು ಮರಿ ಬಾಳ ಚಲೋ ಮೆಸಿರ್ಪ ಅಂದ್ರು. ನಮ್ದ ಮೊನ್ನೆ ಮಾನಮಿ ಒಳಗ ಒಂದ್ ಬ್ಯಾಚ್ ಹೋದೇನ್ರಿ. ಆಗ ಆಗಿನ ಟೈಮ್ದಾಗ ಅದ 14,300 ಒಂದ್ ಮರಿ ಕೊಟ್ಟನ್ರಿ. 3 ತಿಂಗಳ್ರಿ. ಮತ್ತ ಅದು 3 ತಿಂಗಳ ಬ್ಯಾಚ್. ಯೂಟ್ಯೂಬ್ದಾಗ ರಗಡ್ ಮಂದಿ ನೋಡಿನ್ರಲ್ಲ ನಾ 12,000 ಇಟ್ಟ ಮಾರ್ತಿವತ್ತಿದ್ರು. ಆದ್ರ ಅದನ್ನ ಮೀರ್ಸೈತ್ರಿ ನಮ್ಗೆ. ಆಗ ನಮಗ ಏನೈತಿ ಇದು ಹೈಟೆಕ್ ಫೀಡಿಂದ ನಮ್ದ ಸ್ವಲ್ಪ ವಿಶ್ವಾಸ ಅಲ್ಲಿಗೆ ಬಿದ್ದೈತ್ರಿ ನಮ್ಗ. ಹಿಂಗಾಗಿ ಅದ್ರ ಮ್ಯಾಲ ವಿಶ್ವಾಸ ಐತಿ ನಮ್ಗೆ. ಫುಡ್ ಮಾತ್ರ ನಮಗ ರಾಕ್ ಹೋಲ್ರಿಕರ ಅದ್ರ ರಿಸಲ್ಟ್ ಐತಿ. ಇಲ್ಲ ರಿಸಲ್ಟ್ ಮುಖ್ಯಿಲ್ಲ. ರಿಸಲ್ಟ್ ಯಾಕಂದ್ರೆ ಮುಖ್ಯ ಸರ್. ಸಾಕಷ್ಟು ಫುಡ್ಗಳು ಬರ್ತಾವ ಹೋಕ್ಕವು. ಹೌನ್ರಿ. ಕ್ವಾಲಿಟಿ ಇಂಪಾರ್ಟೆಂಟ್ ಇರ್ತೈತಿ. ಹೌನ್ರಿ. ಯಾಕಂದ್ರೆ ಖರ್ಚು ಮಾಡಿ ತಂದು ಹಾಕಿದಕ್ಕ ಮರಿ ಗ್ರೋತ್ ಬಂದು ಸ್ವಲ್ಪ ಅಮೌಂಟ್ ರೇಟಿಗೆ ಹೆಚ್ಚ ಮಾರಿತ್ಪಾ ಅಂತಂದ್ರ ಲಾಭ ಕಾಣ್ಬೋದ್ರಿ. ಹೌನ್ರಿ. ನಮ್ದಗ ಲಾಭ ಸಿಕ್ಕತ್ರಿ. ಅದ್ರದೇ ಇಲ್ಲ ಅದ್ 2 ಮಾತಿಲ್ರಿ. ಈಗ ಫುಡ್ ಹಾಕಾಕತಿಂದ ನಮಗ ಅದ ಅಗದಿ ಮರಿಗೋಳ ಬಾಳ ಗ್ರೋತ್ ಬರ್ತಾವ್ರಿ. ಮತ್ತೆ ನೀರ್ ಬಾಳ ಕುಡ್ತತ್ರಿ ಮರಿ. ನೀರ್ ಕುಡುದ್ರಿಂದ ಹೆಚ್ಚ ದೌಡ್ ಗ್ರೋತ್ ಬರ್ತತ್ರಿ. ಹಿಂಗಾಗಿ ಮರಿಗೋಳ ನಾವು ಬಾಳ ಅದ್ರ ನೋಡ್ರಿ. ಮೊನ್ನೆ ಒಂದ್ ಬ್ಯಾಚ್ ತಂದಾಗ 6,000 ಕೊಡ್ತಾ ಇದ್ವು. ಹೊಳ್ಳಿ ಮೊನ್ನೆ ಈಗ 8,000 ಕೊಟ್ಟು ತಂದಿವ್ರಿ. ಆದ್ರೂ ನಮಗ ಅದೇನು ಒಂದು ಮರಿ ನಮಗ್ ಯಾವಾಗ ಹಿಂಗ ಅದ ನುಕ್ಸಾನ ಆಗ್ಯಾವಪ ಅನ್ನುವಂತದ್ ಏನಿಲ್ರಿ. ಲಾಭನ ಐತ್ರಿ. ಮತ್ತ ಅದರಿಂದ ನಮಗ ಯಾವ್ದ ಲಾಭ ಐತ್ರಲ್ಲ ಇತ್ತಾಗಿದ ಇದು ಮರಿದ ಲಾಭ ಅದ್ರ ಹಿಕ್ಕಿದ ಲಾಭ ಆಕತ್ರಿ. ನಮ್ಗ್ ತೋಟದಾಗ ಇಲ್ಲೇ ನಮಗೆಲ್ಲಾ ಗೊಬ್ಬರ ಬಾಳ ಇಟ್ಟೈತ್ರಿ. 2 ನಮನಿ ಲಾಭ ಆಕತ್ರಿ. ಇದ್ರಾಗ ದಗದ ಬಾಳ ಕಡಿಮೆ ಐತ್ರಿ. ಈಗಿನ ಯುವಕರಿಗೆ ಹೇಳುದಂದ್ರಿ ದಗದ ಬಾಳ ಕಡಿಮೆ ಐತ್ರಿ. ಅಂದ್ರೆ ಒಬ್ಬರತ್ರ ಏನಪ್ಪ ಅದ್ರ ಜೋಡಿಯಲ್ಲಿ ಗುದ್ದ್ಯಾಡೋದು ಓತಿರ್ತಾರ. ಆದ್ರ ದಗದ ಬಾಳ ಕಡಿಮೆ ಐತ್ರಿ. ದೊಡ್ಡ ದನ ಸಾಕೋದಕ್ಕಿಂತ ಅಂತವ 2 ದನ ಕಟ್ಟೋದೇನೈತಿ. ಇಂತವ್ 20 ಬದುಕ್ ಮೆಸುದು 2 ಒಂದ ಆಗ್ಬಿಡ್ತಾವ. ದನಗಳು ದೊಡ್ಡ 2 ಕಟ್ಟೋದೇನ ಇವು 20 ಮರಿ ಆರಾಮ್ 20 ಮರಿ ಮೇಯಿಸ್ಬೋದು. ಮೆಸುದೇನ್ 2 ಒಂದ ಆಗಿಬಿಡ್ತೈತ್ರಿ. ಅಷ್ಟ ಅವ್ ಅದಕ್ಕಿಂತ ಹೆಚ್ಚ ಇರ್ತಾವ್ರಿ ಅವು.
ದನಗಳು. ಆದ್ರೆ ಇದು ಹಂಗ ಆರಿಸ್ತಾನಂಗಿಲ್ರಿ, ತಿತ್ತಾರ ಆರಾಮ್ ಮುಕ್ಕೊಂಡ್ಬಿಡ್ತೈತಿ. 2-3 ಟೈಮ್ ಅದಕ್ಕೆ ಪುಡ್ಕೊ ಅದು ಮೇವ್ ಹಾಕ್ತಿವ್ರಿ. ಒಟ್ಟ ಹರ್ಯಾಗ ಮುಂಜಾನೆ ಹೊಟ್ಟ ಹಾಕ್ತಿವ್ರಿ, ತೊಗರಿ ಹೊಟ್ಟ. ಬೆಳಿಗ್ಗೆ ಏನೈತಿ ಅದನ್ನ ಕೊಟ್ಟಿವರ ಮಧ್ಯಾಹ್ನ ಜೋಳದ ಹೊಟ್ಟ ಹಾಕಿರ್ತೇನ್ರಿ. ಮುಂದ ಸಾಯಂಕಾಲ ಏನೈತಿ ಇದ್ರದ ಹೊಟ್ಟ ಹಾಕ್ತೇನ್ರಿ, ಶೇಂಗಾದ್ರಿ. ಈ 3 ತರ ಹೊಟ್ಟೆ ಮತ್ತೆ ಒಣದ ಹಾಕ್ತಿವ್ರಿ ಕಂಪಲ್ಸರಿ, ಹಸಿದ್ ಹಾಕಂಗಿಲ್ಲ. ಹಸಿ ಮೇವ್ ಒಟ್ಟ ಹಾಕಂಗಿಲ್ಲ. ನನಗ ಹಸಿ ಮೇವ್ ಮೊದಲು ಹಾಕಿನ್ರಿ ನಾನು. ಅಡಿಗೆ ಅದು ಕೊಡ್ತಿದ್ದು ಹಸಿ ಮೇವ. ನಮಗೆ ಇದು ಕುರಿಮರಿಗೆ ಹಂಗ ಹಾಕನ ಮರಿ ಗ್ರೋತ್ ಬರ್ಲಿಲ್ಲ. ಮರಿ ಎಲ್ಲ ಇದು ಅನ್ಸೂರಿ, ಸಂಜೆ ಹೊತ್ತ ಹರ್ಯಾಗಿ ನೋಡ್ರಿ ಹಾಪಲ್ ಬಿಡ್ತೈತ್ರಿ ಅದು. ಇದಕ್ಕೆ ಏನಕ್ಕದ್ರಿ ಮರಿ ಹಾಪಲ್ ಬಿಡಂಗಿಲ್ರಿ. ಇದು ಮರಿ ಗಟ್ಟಿ ಬಾಳ ಬರತ್ರಿ. ಇದಕ್ಕ ಒಣದ ಹಾಕೋದ್ರಿಂದ ಮರಿ ಗ್ರೋತ್ ಬರ್ತೈತ್ರಿ, ಮನಗಂಡ ಮರಿ ಗಟ್ಟಿ ಇರ್ತೈತ್ರಿ. ಅದಕ್ಕೆ ಗಟ್ಟಿ ಬರಂಗಿಲ್ಲ. ಏನೋ ಟೈಪ್ ಕೊಡ್ಬೋದ್ರಿ, ಒಂದ್ ಮೇವ್ ಕೊಡ್ಬೋದ್ರಿ ಅದನ್ನ. ಈಗ ಐತೆ ಅಂತೇಳಿ ಈಗ ಅದನ್ನ ಕೊಡಾಕತ್ತಿದ್ರ ಮರಿನ ಗ್ರೋತ್ ಬರಂಗಿಲ್ಲ. ಹಿಂಗಾಗಿ ಅದ ನೀರಿನ ಅಂಶ ಇರ್ತತಿಲ್ಲ, ಹಿಂಗಾಗಿ ಅದಕ್ಕೆ ಮರಿ ಒಟ್ಟ ಗ್ರೋತ್ ಬರಂಗಿಲ್ಲ. ಒಣಾದ ನಾವ್ ಒಟ್ಟ ಹಸಿ ಮೇವ ತೋರ್ಸಂಗಿಲ್ರಿ ನಾವು. ಟೈಪ್ ಒಂದೂನ ಹಾಕಂಗಿಲ್ರಿ ಇವ್ಕ. ನಾವು ಬರೇ ಏನಿದ್ರು ಅವಕ್ ಒಣ ಹೊಟ್ಟ ಹಾಕ್ತಿವ್ರಿ. ಮತ್ತ ಫುಡ್ ಏನೈತಿ ಆ ಟೈಮ್ ಬೆಳಗ್ಗೆ ಮುಂದ ಸಾಯಂಕಾಲ 2 ಟೈಮ್ ರೀ. ಅಟ್ ಕೊಟ್ರ ಸಾಕ್ರಿ, ಅದು ಉಳ್ದದ್ ಏನು ನೋಡಂಗಿಲ್ಲ. ಫುಡ್ಡಿಗೆ ಮಾತ್ರ ನೀರ್ ಕುಡಿತಾವ್ರಿ. ನೀರ್ ಕುಡ್ತದ್ರಿ, ನೀರ್ ಬಾರಿ ಕುಡ್ತಾವ್ರಿ. ಮರಿ ಗ್ರೋತ್ ಬರ್ತದ್ರಿ, ನೀರ್ ಕುಡಿತಾರ ಗ್ರೋತ್ ಬರ್ತದ ಮರಿ. ನೀರ್ ಕುಡ್ಲಿಕ್ಕ ಗ್ರೋತ್ ಬರಂಗೇ ಇಲ್ರಿ ಮರಿ. ಮತ್ತೆ ಈಗ ಗೊಂಜಾಳ ಕಾಳಿಗೆ ಇವೆಲ್ಲ ಏನದಾವಲ್ಲ ಗ್ರೋತ್ ಬರಂಗಿಲ್ರಿ, ನೀರ್ ಕುಡಿಯಂಗಿಲ್ಲ. ಮತ್ ಈ ಚಳಿಗಾಲದಾಗ ಸ್ವಲ್ಪ ಮರಿ ನೀರ್ ಕುಡಿದ ಕಡಿಮ್ರೆ, ಹಿಂಗಾಗಿ ನೀರೇ ಕುಡ್ಲಿಲ್ಲ ಮರಿ ಗ್ರೋತ್ ಚಳಿಗಾಲದಾಗನ ಸಮಸ್ಯೆ ರೀ. ಚಳಿಗಾಲದಾಗ ಸಮಸ್ಯೆ ಆಕತ್ರಿ ಅಟ. ಆದ್ರ ಅಂದ್ರೂ ಬೇಸ್ರಿ. ಈಗ ಕುಲ್ಲಾ ಹಂಗ ಏನಿಲ್ಲ, ಯಾವ ಕಾಳ ಕಡಿ ಹಾಕುದಕ್ಕ ಇದಕ್ಕ ಬಾ ಫರಕ್ ಐತ್ರಿ. ಇದೊಂದ್ ಸ್ವಲ್ಪ ನೀರ್ ಹಚ್ಚಿ ಕೊಡ್ಬೋತತ್ರಿ ಇದಕ್ಕೆ. ಅಟ್ಯಾಕ್ ಪೀಡಿಗೆ ಏನಂತ್ರಿ, ನೀರ್ ಸ್ವಲ್ಪ ಹೆಚ್ಚಿ ಕೊಡ್ಬೋತತ್ರಿ, ಗ್ರೋತ್ ಬರತತ್ರಿ. ನಾವು ಮಳೆಗಾಲ ಈಗ ಚಳಿಗಾಲದಾಗ ಈಗ ಮರಿ ಹಾಕಿವಲ್ಲ, ಅದ ಮರಿ ನೀರ್ ಕುಡ್ತಿರ್ತದ್ರಿ. ಇನ್ ಮ್ಯಾಲ ಅಂತ್ರಿ ಹೆಚ್ಚಿಗೆ ನೀರ್ ಕುಡ್ತದ್ರಿ. ಮ್ಯಾಲ ಈಗ ಇನ್ನ ಫೆಬ್ರವರಿಗೆ ಹಿಡ್ಕೊಂಡ್ ಈ ಕಡೆ ನೆಕ ಬಿಸಿಲು ಚಾಲು ಆಕತ್ರಲ್ಲ, ಇನ್ ಮಾತ್ರ ಅತಿ ಹೆಚ್ಚು ನೀರ್ ಕುಡ್ತದ್ರಿ. ದೌಡಕಾಯಿ ಆಗ್ಬಾರ್ದ್ರಿ ಮರಿ. ಏನ್ ರೇಟ್ ಕೊಡ್ತಂದ್ ಏನ್ ರೇಟ್ ಮಾರ್ತೀರ ಮರಿ ನೀವು? ನಾವ್ ಈಗ ನೋಡ್ರಿ 6.5-7 ತಂದ್ ಕೊಡ್ತಿವ್, ತಗೊಂಬಂದಿರ್ತೀವಿ ತರಾಗ. ಈಗ ಹೊಳ್ಳೆ ಈಗ ಹೆಂಡ್ರಿಲ್ಲ 13, 14 ಹಿಂಗ್ ಈ ಟೈಪ್ ಮಾರತನ್ರಿ ನನಗ. ಒಮ್ಮೊಮ್ಮೆ ಅರ್ಧ ರೇಟಿಗೆ ಹೋಗತ್ರಿ. 3 ತಿಂಗಳದಾಗ 3 ತಿಂಗಳ ಡಬಲ್ ರೇಟ್ ಅಂದ್ರೆ ತಂದ ರೇಟಿಗಿಂತ ಡಬಲ್ ರೀ. ಅದ 3 ತಿಂಗಳಿಗೆ ಅಂದ್ರ ಅದ ನಮಗ ಡಬಲ್ ಸಿಕ್ಕ ಬಿಡ್ತತ್ರಿ. ಮತ್ತ ಈಗ 6ರಿಂದ 7, 6.5, 7 ಆದ್ರ ಆತ್ರಿ. ಅದ್ರ ಮ್ಯಾಲ ಮರಿ ತರಂಗಿಲ್ರಿ. ಅಟ್ ತಂದಿವಿ ಅಂದ್ರ ಡಬಲ್ ಆಗಿ ಹೋಗಿ ಬಿಡ್ತದ್ರಿ. 3-3.5 ತಿಂಗಳ ಒಳಗ ಕೊಡ್ತಿವ್ರಿ. 4 ತಿಂಗಳ ಅಂದ್ರ ಇರಂಗೇ ಇಲ್ರಿ. ಒಬ್ಬೊಬ್ರು ಹೇಳ್ತಿರ್ತಾರ 6 ತಿಂಗಳು ಮೇಸಿವಿ ನಾವು, ನಮ್ಮ ಹೆಂಗ ಅದ ರೇಟಿಗೆ ಹೊಕ್ಕಾವಿಲ್ಲ ನಂಗ, ನಮಗ್ ಇದು ಆಗೈತಿ ಆತರ. ಆದ್ರ ನೋಡ್ರಿ ಮರಿ ಹಾಕಿ ಹೊತ್ತೇಳ್ಕಂದ ಊರಾಗ ಹೇಳ್ಕೊತ ಹೋದ್ರ ನಡೆಯಂಗಿಲ್ರಿ. ಮನುಷ್ಯನ್ ಮೇಲೆ ಡಿಪೆಂಡ್ ಇರ್ತದ್ರಿ. ಯಾಕಂದ್ರ ಅವ ಎಲ್ಲೇ ಹೋದ್ರು, ಒಂದ್ ಟೈಮ್ ಹೋದ್ರು ಅದಕ್ ಬಂದ್ ಕಾಜಿರ ಮಾತ್ ಮನ್ಯಾಗ ಇದ್ದಾರ ಯಾಕಲ್ಲ ಮಾಡ್ಬೇಕತ್ರಿ. ಮತ್ ಒಂದ್ ಟೈಮ್ ಅವಕ್ಕ ನಾ ಏನೋ ಬಾಳ ಕೆಲಸ ಇತ್ತು ಹೋದ್ರು ಸಂಜೆಲೆ ಬಂದ್ ನೋಡ್ಬೇಕತ್ರಿ. ಯಾವ ಮರಿ ಮೇವ್ ತಿಂತೈತೋ ಇಲ್ಲೋ, ಸರಿಯಾಗಿ ಅವು ಏನಾರು ಸ್ವಲ್ಪ ಅವಕ್ಕ ಸಮಸ್ಯೆ ಆಗಿರ್ತಾವ್ರಿ. ಅದನ್ನ ನೋಡ್ಕೊಂಡ್ ಇದು ಮಾಡಿದ್ರ ಏನ್ ಪೇಟ್ ಆಗಂಗಿಲ್ರಿ ಅವಕ್ಕ. ಏನ್ ಅದೆಲ್ಲ ಅವಕ್ಕ ಪರಿಹಾರ ಮಾಡಾಕ್ ಬರತ್ತೆ. ಇಂಜೆಕ್ಷನ್ ಆಗಲ್ರಿ, ಒಂದ್ ಯಾವ್ದೋ ಏನಾರ ಅವಕ್ಕ ಮರೋದಾಗ್ಲಿ, ಈ ಟೈಪ್ ಮಾಡಿದ್ರ ಯಾವ್ದೋ ಮನುಷ್ಯಾಗ ತೊಂದ್ರೆ ಆಗಲ್ರಿ. ಮತ್ ನಾವ್ ಹಾಕಿ ಹೊತ್ತ ಹೇಳ್ಕಂದ ಬರೀ ಇದನ್ ಮಾಡ್ಕೊತ ಹೋದ್ರ ಹಿಂಗ ಆಗಲ್ರಿ. ಮತ್ತ ಯುವಕರಿಗೆ ಹೇಳುದಂದ್ರ ಏನ್, ಇದು ಬಾಳ ಅಂದ್ರ ಬಾಳ ಚಲೋದ್ರಿ. ಇದ ಬದಕ್ ಮಾಡೋದ್ರಿಂದ ಇದರಿಂದ ನೋಡ್ರಿ ಮನುಷ್ಯನ ಎಲ್ಲಿ ಹೋಗ್ಬಿಡಂಗಿಲ್ರಿ. ಮತ್ತ ಇನ್ಕಮ್ ಹೆಚ್ಚ ಬರಾಕತ್ತಾರ ಮನುಷ್ಯ, ಇನ್ನೂ ಒಟ್ ಹಾಕ್ಬೇಕು, ಇನ್ನೂ ಒಟ್ ಮಾಡ್ಬೇಕು ಅನ್ನೊಂದ್ ಮೋಟಿವೇಶನ್ ಆಕತ್ರಿ. ಮತ್ತೆ ಈ ಉದ್ಯೋಗ ಯಾವ್ದೇ ಯುವಕರಿಗೆ ದುಶ್ಚಟಗಳನ್ನ ಕಲ್ಸಂಗಿಲ್ರಿ. ಅದ ಮುಖ್ಯ ಐತಿ. ಅದ ಮುಖ್ಯ ಐತ್ರಿ. ಈಗಿನ ಯುವಕರಿಗೆ ಏನ ನೋಡ್ರಿ, ಎಲ್ಲಾರ ಕಟ್ಟಿ ಕೂತ ಹಟ್ಟಿ ಓಡುದು ಹಂಗ ಮಾಡ್ತಿರ್ತಾರ ಮೊಬೈಲ್ ಹಿಡ್ಕೊಂಡ. ಹಂಗ ಇಂತಾವ ಅದನ್ನ ಬದಕ್ ಮಾಡಿ ಕೊಟ್ಟು ಅಂದ್ರ ಮಾಡಕೊಡಂಗಿಲ್ರಿ. ಅದ ಯಾಕೆ ಮಾಡ್ಕೊಡಲ್ಲ ಅಂತೇಳ್ರಿ, ಇದ್ರ ಮ್ಯಾಲ ಮನುಷ್ಯನಲ್ಲಿ ಜಕ್ಕೊಂಡ್ ಬರ್ತೈತಿ. ಅದ್ ಬದಕ್ ನಮ್ ಬದಕ್ ಹಿಂಗ್ ಮಾಡ್ಬೇಕು, ಆ ಟೈಮ್ದಾಗ ಮೇವ್ ಹಾಕ್ಬೇಕು, ಫುಡ್ ಹಾಕ್ಬೇಕು, ಅವತ್ರ ನೋಡ್ಕೋಬೇಕು ಅನ್ನುವಂಥದ್ದು ಒಂದ್ ಜಾಬ್ ಇರ್ತೈತಿಲ್ಲ. ಹಿಂಗಾಗಿ ಎಲ್ಲಿ ಹೋಗಕ್ ಬಿಡಂಗಿಲ್ರಿ ಅದು. ಹಿಂಗಾಗಿ ಈಗಿನ ಯುವಕರಿಗೆ ಇದನ್ನ ಮಾಡಿದ್ರ ಬಾಳ ಚಲೋ ಐತ್ರಿ. ಇನ್ಕಮ್ ಬಾಳ ಅದ್ರಾಗ ಆದಾಯ ಐತ್ರಿ ಮಾಡ್ಕೊಂತವ್ರಿಗೆ. ಮತ್ತ ನೋಡ್ಕ್ಯಾಂದ್ ಮಾಡಿ ಅದನ್ನ ಹಚ್ಕೊಳ್ಲಿಕ್ ಅಂದ್ರ ಅದ್ ಲಾಭ ಕೊಡಂಗಿಲ್ರಿ. ಅದನ್ನ ಹಚ್ಕೋಬೇಕತ್ರಿ. ಅದನ್ನ ಏನ ತಂದ್ ಹಾಕಿ ಅನ್ನೋದು, ಒಂದ್ ಟೈಮ್ ಹಾಕಿದ್ರು ಒಂದ್ ಟೈಮ್ ಮೇವ್ ಮೇಯ್ಸಿ ಕುಡ್ಸಿರ್ ಈ ಟೈಪ್ ಮಾಡಿದ್ರ ಅವ್ರಿಗೆ ಇನ್ಕಮ್ ಬರಂಗಿಲ್ರಿ. ಅದ್ ಜೋಡಿ ಏನ್ ಗುದ್ದಾಡ್ತಾನಲ್ಲ ಅವ್ರಿಗಂತ ಇನ್ಕಮ್ ಬಾರಿ ಐತ್ರಿ. ಅದೇನ ಇದ್ರಾಗ ಎರಡ್ ಮಾತಿಲ್ರಿ. ಮತ್ತ ಇದ್ರಂತ ಇನ್ಕಮ್ ಇದ್ರಾಗ ಎದ್ರಾಗು ಇಲ್ರಿ. ಡಬಲ್ ನೋಡ್ರಲ್ಲ ಈಗ ಏನಿಲ್ಲ 3 ಬೇಡ 3.5 ತಿಂಗ್ಳು ಡಬಲ್ ರೀ ಇದು. 3.5 ತಿಂಗ್ಳು ಅಂತ್ರಿ ಫಿಕ್ಸ್ ರೀ. ನಾ ಅದ್ರ ಮ್ಯಾಲ ಮರಿನೇ ಕೊಟ್ಟಿಲ್ರಿ. ಒಟ್ಟ ಅದ 4 ತಿಂಗ್ಳು ಅಂತ್ರಿ ಎಂದೂ ಹಿಡ್ದೇ ಇಲ್ರಿ. 3-3.5 ತಿಂಗ್ಳು ಒಳಗ ಕೊಟ್ಟಿವ್ರಿ. ಅದ ಡಬಲ್ಕ್ ಹೋಗತ್ತಾವ್ರಿ. ಮತ್ತ ಒಬ್ಬೊಬ್ರು ಹತ್ತಿರ್ತಾರ ನಾವು ಮೆಸ್ಸಿದ್ರು ಹಂಗ ಆಗವಲ್ಲಪ್ಪ ಅಂದ್ರ